ನಮಸ್ಕಾರ. 100 ದಿನಗಳ ಓದುವ ಆಂದೋಲನ ಕಾರ್ಯಕ್ರಮ 2ನೇ ವಾರದ ಚಟುವಟಿಕೆ ಕವಿಗಳ ಉಡುಪು. ಜ್ಞಾನಪೀಠ ಪ್ರಶಸ್ತಿ ಪಡೆದವರು. ಈ ಕವಿಯ ಹೆಸರು ಡಾಕ್ಟರ್ ಕುವೆಂಪು. ಇವರು ಬರೆದ ಪುಸ್ತಕ ಹೆಸರು ಶ್ರೀರಾಮಾಯಣ ದರ್ಶನಂ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 1967. ಡಾಕ್ಟರ್ ದ.ರಾ. ಬೇಂದ್ರೆ ಪುಸ್ತಕ ಬರೆದವರು 4 ತಂತಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ವರ್ಷ 1973. ಈ ಕವಿಯ ಹೆಸರು ಡಾಕ್ಟರ್ ಶಿವರಾಮ್ ಕಾರಂತ್. ಇವರು ಬರೆದ ಪುಸ್ತಕ ಹೆಸರು ಮುಕ್ಕಜ್ಜಿಯ ಕನಸುಗಳು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 1977. ಈ ಕವಿಯ ಹೆಸರು ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗರ್. ಇವರು ಬರೆದ ಪುಸ್ತಕ ಚಿಕ್ಕವೀರ ರಾಜೇಂದ್ರ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 1983. ಇವರು ಬರೆದ ಪುಸ್ತಕ ಭಾರತ ಸಿಂಧು ರಶ್ಮಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 1990. ಈ ಕವಿಯ ಹೆಸರು ಡಾಕ್ಟರ್ ಗೋಕಾಕ್. ಭಾರತ ಸಿಂಧು ಡಾಕ್ಟರ್ ಕವಿಯ ಹೆಸರು ಈ ಕವಿಯ ಹೆಸರು ಗಿರೀಶ್ ಕಾರ್ನಾಡ್. ಇವರು ಭಾರತ ಪುಸ್ತಕ ಬರೆದವರು. ನಾಟಕ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 1998. ಈ ಕವಿಯ ಹೆಸರು ಚಂದ್ರಶೇಖರ್ ಕಂಬಾರ. ಇವರು ಬರೆದ ಪುಸ್ತಕ ಹೆಸರು ಸಮಗ್ರ ಸಾಹಿತ್ಯ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದ ವರ್ಷ 2010. ನನ್ನ ವೇಷಭೂಷಣದ ಹೆಸರು ಕುವೆಂಪು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬೀರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. 100 ಮತದ ಒಟ್ಟು ತೂರಿ ಎಲ್ಲ ತತ್ವದಲ್ಲಿ ಮೀರಿ. 100 ಮತದ ಒಟ್ಟು ತೂರಿ ಎಲ್ಲ ತತ್ವದಲ್ಲಿ ಮೀರಿ ನಿರ್ಘಿಂತವಾಗಿ ಏರಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಹಾವು ಈವಿನ ನಾವು ಈವಿಗೆ ಅನ್ನು ತನದ ತನನ. ನಾವು ನಿನಗೆ ಬೇರೆ ಏನು ಜಾಣನ. ಚಾರು ಮಂತ್ರಿಯ ಚರಣದ ಘನತಿಯ ಚತುರನ. ಅಥವೋಹಿತವ ಅನುತ ಮಿತಿಗೆ ಹಿತೀನನ. ನಾಯಿಕೆ ಜನನ ಜನಿಕೆ ಮನನವೇ ಸಾಹಿತನ. ನನ್ನ ವೇಷಭೂಷಣೆಯ ಹೆಸರು ಚಂದ್ರಶೇಖರ್ ಕಂಬಾರ. ಮೂಡಲ ಮನೆ ನಮ್ಮೂರ ಅಗಸ್ಯಾಗ ಆಲಾದ ಮರ ಬೆಳೆದು ಆದಿ ಬೀದೆಲ್ಲ ತಂಪು ನೆರಳ. ರೆಂಬಿ ಕೊಂಬಿಯ ಮೂಲ್ಯ ಗೂಡ ಕಟ್ಟಿದ ರೆಕ್ಕೆ ಬಲಿತ ಹಕ್ಕಿ. ಗೂಡಿನಾಗ ಮೂಲ ಪ್ರೀತಿ ಜಾಗ ಒಳಗ ಬನ್ನಿ ನೀವು ನಮ್ಮ ಬಳಗ. ಅವರು ರಚಿಸಿರುವಂತಹ ಮೂಡಲ ಮನೆ ಕವನ. ನಮ್ಮೂರ ಅಗಸ್ಯಾಗ ಆಲಾದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು
ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಬನ್ನಿರಿ ನೀವು ನಮ್ಮ ಬಳಗ. ನನ್ನ ವೇಷಭೂಷಣದ ಹೆಸರು ಡಾಕ್ಟರ್ ಕುವೆಂಪು. ನನ್ನ ವೇಷಭೂಷಣದ ಹೆಸರು ದಾರಾ ಬೇಂದ್ರೆ. ನನ್ನ ವೇಷಭೂಷಣದ ಹೆಸರು ಡಾಕ್ಟರ್ ಶಿವರಾಮ್ ಅಯ್ಯಂಗಾರ್. ನನ್ನ ವೇಷಭೂಷಣ ಡಾಕ್ಟರ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ನನ್ನ ವೇಷಭೂಷಣದ ಹೆಸರು ಡಾಕ್ಟರ್ ವಿಕ್ರು ಗೋಕಾಕ್. ಕ್ಲಾಪ್ ಗೋ. ಇವಾಗ ಬೈಬಲ್ ಬೇಡ. ಭೂಷಣದ ಹೆಸರು ಡಾಕ್ಟರ್ ಗಿರೀಶ್ ಕಾರ್ನಾಡ್. ಭೂಷಣದ ಹೆಸರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ. ಇವರೆಲ್ಲ ಯಾರು? ರಾಷ್ಟ್ರ ಕವಿಗಳು. ನಾನೇ